ಹಿಂದುವಿಗೆ ಸದಾಕಾಲ ಶಾಂತಿಯ ಉಪದೇಶ ಮಾಡಲಾಗ್ತಾ ಇತ್ತು. ಯಾರಾದ್ರೂ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇವತ್ತು ಹಿಂದೂ ಸಮಾಜಕ್ಕೆ ಒಂದು ಕೆನ್ನೆಗೆ ಹೊಡೆದ್ರೆ ನಾವು ಹೇಳ್ತೀವಿ ಬಲವಾದಂತ ಮುಷ್ಟಿ ಕಟ್ಟು ತಾಕತ್ತನ್ನೆಲ್ಲ ಉಪಯೋಗಿಸಿ ಯಾರು ಹೊಡೆದಿದ್ರು ಅವರ ದವಡೆಗೆ ಇಷ್ಟು ಚೆನ್ನಾಗಿ ಹೊಡಿ 32 ಹಲ್ಲು ಉದುರಿರ್ಬೇಕು. ಇನ್ನೊಮ್ಮೆ ನಮ್ಮ ಸಮಾಜದ ಮೇಲೆ ಆಕ್ರಮಣ ಮಾಡುವಂತ ಧೈರ್ಯನೂ ಆಗಬಾರದು. ಅಂತ ಅದ್ಭುತ ಪರಿವರ್ತನೆ ಹಿಂದೂ ಸಮಾಜದಲ್ಲಿ ಇವತ್ತು ಬಂದಿದೆ. ನಾವು ಹೇಳ್ತಿದ್ವಿ ಮಂದಿರ್ ವಹಿ ಬನಾಯಂಗೆ, ಮಂದಿರ್ ಭವ್ಯ ಬನಾಯಂಗೆ. ಜನ ನಮಗೆ ಹೇಳ್ತಿದ್ರು ಮಂದಿರ್ ಬನಾಯಂಗೆ ಲೇಕಿನ್ ತಾರೀಖ್ ನಹಿ ಬತಾಯಂಗೆ. ಬರೀ ಹೇಳೋದಷ್ಟೇ ಬೊಗಳೆ ಅಷ್ಟೇ ಅಂತ ಹೇಳ್ತಿದ್ರು. ಆದ್ರೆ ಇವತ್ತು ಮಂದಿರ ಪೂರ್ಣ ಆಗಿದೆ, ಧ್ವಜಾರೋಹಣ ಆಯ್ತು. ಇಡೀ ದೇಶದ ಜನ ಅಯೋಧ್ಯೆಗೆ ಬರ್ತಾರೆ, ಎಲ್ಲಾ ಜಾತಿಯವರು ಬರ್ತಾರೆ, ಭಾಷೆಯವರು ಬರ್ತಾರೆ, ಪ್ರಾಂತದವರು ಬರ್ತಾರೆ, ಎಲ್ಲಾ ಪಕ್ಷದವರು ಬರ್ತಾರೆ. 25 ಜನರ ಸಿಂಧೂರ ಅಳಿಸಿದ್ದಕ್ಕೆ 100 ಜನ ಉಗ್ರಗಾಮಿಗಳ ಮನೆ ಒಳಗಡೆ ನಮ್ಮ ಕ್ಷಿಪಣಿಗಳನ್ನ ನುಗ್ಗಿಸಿ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಅವರೆಲ್ಲರನ್ನ ಅಲ್ಲಾಹನ ಪಾದಕ್ಕೆ ಕಳಿಸಲಾಯಿತು. ಅಂದ್ರೆ ಈ ದೇಶದಲ್ಲೇ ಪರಾಕ್ರಮ ಎದ್ದು ನಿಂತಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಆದ್ರೆ ಇಷ್ಟಕ್ಕೆ ಶಾಂತರಾಗಿ ನಾವೆಲ್ಲ ಮಾಡ್ಬಿಟ್ಟಿದೀವಿ ಅನ್ನುವಂತಹ ಸಂತೃಪ್ತಿ ನಮ್ಮ ಮನಸ್ಸಿನಲ್ಲಿ ಬರಬಾರದು. ಸಂಘ ಹಿಂದುವಿನ ಸಂಘಟನೆಗಾಗಿ ಕಳೆದ 100 ವರ್ಷಗಳಿಂದ ಪ್ರಯತ್ನವನ್ನು ಮಾಡ್ತಾ ಇದೆ. ಪ್ರಾರಂಭದಲ್ಲಿ ಸಂಘ ಈ ಕಾರ್ಯ ಶುರು ಮಾಡಿದಾಗ 4 ಜನ ಹುಡುಗರು ಆಟ ಆಡಿದ್ರೆ ದೇಶ ಉದ್ಧಾರ ಆಗತ್ತೇನೋ, ಹಿಂದೂಗಳು ಒಂದಾಗ್ತಾರೆ ಅಂತ ಹೇಳ್ತಿದ್ರು. ಹಿಂದೂ ಅಂದ್ರೆ ಯಾರು ಅಂತ ಪ್ರಶ್ನೆ ಕೇಳ್ತಾ ಇದ್ರು. ಸಂಘ ಒಂದು ನಂಬಿಕೆ ಇಟ್ಕೊಂಡು ಕಳೆದ 100 ವರ್ಷಗಳಿಂದ ಕಾರ್ಯ ಮಾಡ್ತಾ ಬಂತು. ಭಾರತ ಇದು ಹಿಂದೂ ರಾಷ್ಟ್ರ, ಹಿಂದೂ ಎದ್ದಲ್ಲಿ ದೇಶ ಎದ್ದೀತು. ಸಂಘಟಿತ ಹಿಂದೂ ಸಮರ್ಥ ಭಾರತ್. ಜಾತಿ, ಭಾಷೆ, ಪ್ರಾಂತ, ಪಂಗಡ ಎಲ್ಲ ಭೇದ ಮರೆತು ಹಿಂದೂ ಒಂದಾಗಿ ತನ್ನ ರಾಷ್ಟ್ರದ ಉನ್ನತಿಗಾಗಿ ಪರಿಶ್ರಮ ಪಟ್ರೆ ವಿಶ್ವಕ್ಕೆ ಮಾರ್ಗದರ್ಶನ ಮಾಡುವ ವಿಶ್ವದ ಕಲ್ಯಾಣದ ಸಾಮರ್ಥ್ಯ ಹಿಂದೂ ಸಮಾಜಕ್ಕಿದೆ. ಈ ನಂಬಿಕೆ ಇಟ್ಕೊಂಡು ಡಾಕ್ಟರ್ ಹೆಡ್ಗೇವಾರ್ ಅವರು ಸಂಘವನ್ನ ಪ್ರಾರಂಭ ಮಾಡಿದ್ರು. ಹಿಂದೂ ಅಂದ್ರೆ ಯಾರು? ಹಿಂದೂ ಅಂದ್ರೆ ದೇವನೊಬ್ಬ ನಾಮ ಹಲವು ಅಂತ ನಂಬುವವನು, ಪರಸ್ತ್ರೀಯರನ್ನ ಮಾತೆಯರಂತೆ ಕಾಣುವವನು, ಭಾರತದ ಬಗ್ಗೆ ನಿಷ್ಠೆ ಇಟ್ಕೊಂಡು ಇದು ನನ್ನ ದೇಶ ಅಂತ ಅನ್ಕೊಂಡು ಈ ದೇಶಕ್ಕಾಗಿ ತನ್ನೆಲ್ಲವನ್ನ ಸಮರ್ಪಣೆ ಮಾಡಲಿಕ್ಕೆ ಸಿದ್ಧನಾದವನು, ಭಾರತದ ಪರಂಪರೆಯನ್ನ ಸಂಸ್ಕೃತಿಯನ್ನ ಗೌರವಿಸಿ ಅದಕ್ಕೆ ತಕ್ಕಂತೆ ನಡ್ಕೊಳ್ಳೋವನು, ಅವನಿಗೆ ಹಿಂದೂ ಅಂತ ಕರೀತಾರೆ. ಅಂತಹ ಹಿಂದೂಗಳ ಸಂಘಟನೆ ಮಾಡುವಂತ ಕಾರ್ಯವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳಿಂದ ತಪಸ್ಸನಂತೆ ಮಾಡ್ತಾ ಇದೆ. ಪ್ರಾರಂಭದಲ್ಲಿ ಉಪಹಾಸ, ಆಮೇಲೆ ವಿರೋಧ, ಅದೆಲ್ಲವನ್ನ ಎದುರಿಸಿ ಯಾರನ್ನೂ ವಿರೋಧ ಮಾಡದೆ, ವಿರೋಧಿಸಿದವರನ್ನೂ ವಿರೋಧ ಮಾಡದೆ ಶಾಂತವಾಗಿ ಸಮಾಜದ ಒಬ್ಬೊಬ್ಬ ವ್ಯಕ್ತಿಯನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಜೋಡಿಸುವ ಪ್ರಯತ್ನ ಮಾಡಿದ್ರೆ ಪರಿಣಾಮವಾಗಿ ಇವತ್ತು ದೇಶಾದ್ಯಂತ ಸಂಘ ಬೆಳೆದಿರೋದು ಮಾತ್ರ ಅಲ್ಲ, ಸಂಪೂರ್ಣ ಸಮಾಜದಲ್ಲಿ ಒಂದು ಅದ್ಭುತ ಪರಿವರ್ತನೆ ಬಂದಿರೋದನ್ನ ನಾವು ನೋಡ್ತೀವಿ. ಸಂಘ ಪ್ರಾರಂಭವಾದಾಗ ಹಿಂದೂ ಅಂದ್ರೆ ಹೇಳಿ, ಹಿಂದೂ ಒಂದಾಗಕ್ ಸಾಧ್ಯನೇ ಇಲ್ಲ. ಹಿಂದೂ ಅಂದ್ರೆ ಹೊಡ್ತಾ ತಿನ್ನವನು, ಕಪ್ಪೆಗಳನ್ನ ತೂಕ ಮಾಡದಷ್ಟು ಎಷ್ಟು ಕಷ್ಟನೋ ಹಾಗೆ ಹಿಂದೂಗಳನ್ನ ಸಂಘಟನೆ ಮಾಡೋದು ಕಷ್ಟ. ಹಿಂದೂ ಒಂದಾಗಿ ಒಂದೇ ರಸ್ತೆಯಲ್ಲಿ ನಡೆಯೋದು ಯಾವಾಗ ಅಂದ್ರೆ ಅವ್ರ ತಲೆ ಮೇಲೆ ಒಬ್ಬ ವ್ಯಕ್ತಿ ಮಲಗಿದಾನೆ ಅಥವಾ ಕೂತಿದ್ದಾನೆ ಅಂತ ಪರಿಸ್ಥಿತಿಯಲ್ಲಿ. ಹೀಗೆ ಹಿಂದೂ ಸಮಾಜದ ಬಗ್ಗೆ ಎಲ್ಲರೂ ಸಹ ಟೀಕೆಯನ್ನ ಟಿಪ್ಪಣಿಯನ್ನ ಮಾಡ್ತಾ ಇದ್ರು. ಹಿಂದೂ ಅನೇಕ ಕಡೆಗೆ ಹೊಡೆತವನ್ನು ತಿಂತಾ ಇದ್ದ, ಎಲ್ಲರೂ ಅವನ ಮೇಲೆ ಆಕ್ರಮಣ ಮಾಡೋರು. ಹಿಂದುವಿಗೆ ಸದಾಕಾಲ ಶಾಂತಿಯ ಉಪದೇಶ ಮಾಡಲಾಗ್ತಾ ಇತ್ತು. ಯಾರಾದ್ರೂ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ ಹೇಳಲಾಗ್ತಾ ಇತ್ತು. ಅದನ್ನೇ ನಂಬಿಕೊಂಡು ಅಹಿಂಸೆಯ ಪರಮಾವಧಿಯನ್ನ, ನಿಜವಾದ ಧರ್ಮದ ಮಾರ್ಗದಲ್ಲಿ ನಡೆಯೋದು ಬಿಟ್ಟು ಹಿಂದೂ ಆ ದಾರಿಯನ್ನ ತುಳಿಲಿಕ್ಕೆ ಶುರು ಮಾಡಿದ್ದ. ಆದ್ರೆ ಅದೇ ಹಿಂದುವಿನ ಮೇಲೆ ಡಾಕ್ಟರ್ ಹೆಡ್ಗೇವಾರ್ ವಿಶ್ವಾಸ ಇಟ್ಟು ಒಬ್ಬೊಬ್ಬ ಹಿಂದುವಿನ ಹೃದಯವನ್ನ ಜೋಡಿಸುವಂತ ಪ್ರಯತ್ನ ಮಾಡಿದ್ರು. ಅದರ ಪರಿಣಾಮವಾಗಿ ಇವತ್ತು ಅದ್ಭುತ ಪರಿವರ್ತನೆಯನ್ನು ನಮ್ಮ ಕಣ್ಣೆದುರಿಗೆ ನಾವು ನೋಡ್ತಾ ಇದ್ದೀವಿ. ನಾನು ನಿಮ್ಮ ಎದುರುಗಡೆ ಒಂದು 2-3 ಉದಾಹರಣೆಯನ್ನು ಮಾತ್ರ ಇಡ್ತೀನಿ. ಇಡೀ ದೇಶದಲ್ಲಿ ಇವತ್ತು ಯಾರು ಹಿಂದೂ ಹೇಳಿ ಅಂತ ಹೇಳೋದಿಲ್ಲ. ಇಡೀ ದೇಶದಲ್ಲಿ ಹಿಂದೂ ಅನ್ನೋದಕ್ಕೆ ಸಂಕೋಚ ಯಾರು ಪಡೋದಿಲ್ಲ. ಹಿಂದೆ ಹೇಳ್ತಿದ್ರು ಮುಜೆ ಗದಾ ಕಹೋ ಲೇಕಿನ್ ಹಿಂದೂ ಮತ್ ಕಹೋ. ಆದ್ರೆ ಹಿಂದೂ ಇವತ್ತು ಗರ್ವದಿಂದ ಎದೆ ತಟ್ಟಿ ತೊಡೆ ತಟ್ಟಿ ಹೇಳ್ತಾನೆ, ಗರ್ವ್ ಸೆ ಕಹೋ ಹಮ್ ಹಿಂದೂ ಹೈ, ಗರ್ವ್ ಸೆ ಕಹೋ ಹಮ್ ಹಿಂದೂ ಹೈ. ಇಷ್ಟು ವಿಶ್ವಾಸ ಹಿಂದೂ ಸಮಾಜಕ್ಕೆ ಮೂಡಿದೆ. ಜಗತ್ತಿನ ಯಾವುದೇ ದೇಶದ ಮೇಲೆ ಹಿಂದೂ ಆಕ್ರಮಣ ಮಾಡಲಿಲ್ಲ. ಆದ್ರೆ ಎಲ್ಲ ಹಿಂದೂ ಇಡೀ ದೇಶದ ಪ್ರಪಂಚದ ಮೂಲೆಗಳಿಂದ ಜನ ನಮ್ಮ ಮೇಲೆ ಆಕ್ರಮಣವನ್ನ ಮಾಡಿದ್ರು. ಆ ಎಲ್ಲ ಆಕ್ರಮಣವನ್ನ ಎದುರಿಸಿ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದ್ವಿ ನಾವು. ಆದ್ರೆ ಇವತ್ತು ಹಿಂದೂ ಸಮಾಜ ಅದೇ ಸಂಸ್ಕೃತಿಯನ್ನು ಉಳಿಸ್ಕೊಂಡಿದೆ. ಯಾರ ಮೇಲೂ ನಾವು ಆಕ್ರಮಣ ಮಾಡೋಲ್ಲ. ಆದ್ರೆ ಹಿಂದೂ ಸಮಾಜದ ಸ್ವಭಾವದಲ್ಲಿ ಪರಿವರ್ತನೆ ಬಂದಿದೆ. ಅದು ಅಂದ್ರೆ ಹಿಂದೆ ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಕೊಡಿ ಅಂತ ಹೇಳ್ತಿದ್ವಿ. ಅದರ ಪರಿಣಾಮವಾಗಿ ದುಷ್ಟ ಶಕ್ತಿಗಳ ದರ್ಪ, ಅಹಂಕಾರ, ಸೊಕ್ಕು ಇದು ಜಾಸ್ತಿ ಆಗ್ತಾ ಇತ್ತು. ಆದ್ರೆ ಇವತ್ತು ಹಿಂದೂ ಸಮಾಜಕ್ಕೆ ಒಂದು ಕೆನ್ನೆಗೆ ಹೊಡೆದ್ರೆ ನಾವು ಹೇಳ್ತೀವಿ ಬಲವಾದಂತ ಮುಷ್ಟಿ ಕಟ್ಟು ತಾಕತ್ತನ್ನೆಲ್ಲ ಉಪಯೋಗಿಸಿ ಯಾರು ಹೊಡೆದಿದ್ರು ಅವರ ದವಡೆಗೆ ಇಷ್ಟು ಚೆನ್ನಾಗಿ ಹೊಡಿ 32 ಹಲ್ಲು ಉದುರಿರ್ಬೇಕು. ಇನ್ನೊಮ್ಮೆ ನಮ್ಮ ಸಮಾಜದ ಮೇಲೆ ಆಕ್ರಮಣ ಮಾಡುವಂತ ಧೈರ್ಯನೂ ಆಗಬಾರದು.
ಅಂತ ಅದ್ಭುತ ಪರಿವರ್ತನೆ ಹಿಂದೂ ಸಮಾಜದಲ್ಲಿ ಇವತ್ತು ಬಂದಿದೆ. ಹಿಂದೂ ಪಲಾಯನ ಮಾಡೋದಿಲ್ಲ. ಇವತ್ತು ಹಿಂದೂ ಗಟ್ಟಿಯಾಗಿ ನಿಂತ್ಕೊಳ್ತಾನೆ, ಅನ್ಯಾಯವನ್ನು ಎದುರಿಸ್ತಾನೆ, ಯಾರ ಮೇಲೂ ಆಕ್ರಮಣ ಮಾಡೋದಿಲ್ಲ. ತನ್ನ ಮೂಲ ಸಂಸ್ಕೃತಿಯನ್ನು ಉಳಿಸಿಕೊಂಡು ನಡುವೆ ಬಂದಿದ್ದಂತಹ ಅತಿರೇಕದ ಅಹಿಂಸೆಯನ್ನು ತೊರೆದು ಸದ್ಧರ್ಮದಲ್ಲಿ ನಡೆಯುವಂತಹ ಪ್ರಯತ್ನವನ್ನು ಹಿಂದೂ ಮಾಡ್ತಾ ಇದ್ದಾನೆ ಇವತ್ತು. ಹಿಂದೆ ಹಿಂದೂ ಒಟ್ಟಿಗೆ ಕರೆದ್ರೆ ಯಾರು ಬರ್ತಿದ್ರು, ಆದ್ರೆ ಇವತ್ತು ನಾವೇ ನೋಡ್ತೀವಿ ಈ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳು ಒಟ್ಟಿಗೆ ಸೇರೋದು ಅಂದ್ರೆ ಒಂದು ಕರೆ ಕೊಟ್ರೆ ಹಿಂದೂ ಒಟ್ಟಾಗ್ತಾ ಇದ್ದಾನೆ ಅನ್ನೋದಕ್ಕೆ ಈ ಸಭೆನೇ ಸಾಕ್ಷಿ ಅಂತ ಒಂದು ಅದ್ಭುತ ಪರಿವರ್ತನೆ ಹಿಂದೂ ಸಮಾಜದಲ್ಲಿ ಬರ್ತಾ ಇದೆ. 500 ವರ್ಷಗಳ ಹಿಂದೆ ನಮ್ಮೆಲ್ಲರ ಶ್ರದ್ಧಾ ಕೇಂದ್ರವಾಗಿದ್ದಂತಹ ರಾಮ ಜನ್ಮಭೂಮಿಯ ದೇವಸ್ಥಾನವನ್ನು ಒಡೆಯಲಾಯಿತು. ಕಾರಣ ಏನು? ರಾಮನ ದೇವಸ್ಥಾನವನ್ನು ನಾಶ ಮಾಡಿದ್ರೆ ಸಂಪೂರ್ಣ ಭಾರತವನ್ನು ಇಸ್ಲಾಂಮಯ ಮಾಡಬಹುದು ಅಂತ ಬಾಬರಿಗೆ ಅನ್ಸಿತ್ತು. ಅದಕ್ಕಾಗಿ ಮಂದಿರವನ್ನು ಒಡೆದು ಮಸೀದಿ ಕಟ್ಟುವಂತ ಪ್ರಯತ್ನ ಮಾಡ್ದ. ಹಿಂದೂ ಸಮಾಜ ನಿರಂತರ ಸಂಘರ್ಷ ಮಾಡಿತು. ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಕೈಗೆ ಆ ಮಂದಿರ ಬರಬೇಕಾಗಿತ್ತು, ದುರ್ದೈವದಿಂದ ಬರಲಿಲ್ಲ. ಹೋರಾಟ ಪ್ರಾರಂಭ ಆಯ್ತು. ಜನಕ್ಕೆ ವಿಶ್ವಾಸ ಇರಲಿಲ್ಲ, ರಾಮ ತನ್ನ ಸ್ಥಾನದಲ್ಲಿ ನೆಲೆಗೊಳ್ಳಬಹುದು ಅಂತ ವಿಶ್ವಾಸ ಜನರಿಗೆ ಇರಲಿಲ್ಲ. ನಾವು ಹೇಳ್ತಿದ್ವಿ ಮಂದಿರ್ ವಹಿ ಬನಾಯಂಗೆ, ಮಂದಿರ್ ಭವ್ಯ ಬನಾಯಂಗೆ. ಜನ ನಮ್ಗೆ ಹೇಳ್ತಿದ್ರು ಮಂದಿರ್ ಬನಾಯಂಗೆ ಲೇಕಿನ್ ತಾರೀಖ್ ನಹಿ ಬತಾಯಂಗೆ. ಬರೀ ಹೇಳೋದಷ್ಟೇ, ಬೊಗಳೆ ಅಷ್ಟೇ ಅಂತ ಹೇಳ್ತಿದ್ರು. ಆದ್ರೆ ಇವತ್ತು ಸಂಪೂರ್ಣ ಭಾರತ ಹೋರಾಟವನ್ನು ನಡೆಸಿ 11 ಕೋಟಿ ಜನ ಒಂದು ರಾಮ ಮಂದಿರಕ್ಕಾಗಿ ಧನ ಸಮರ್ಪಣೆ ಮಾಡಿ 2024 ಜನವರಿ 22ನೇ ತಾರೀಕು ಪೌಷ್ಯ ಶುದ್ಧ ದ್ವಾದಶಿಯ ದಿನ ಅಯೋಧ್ಯೆಯ ಶ್ರೀರಾಮನ ಜನ್ಮ ಭೂಮಿಯಲ್ಲಿ ಶ್ರೀರಾಮ ತನ್ನ ಬಾಲ ಸ್ವರೂಪದಲ್ಲಿ ಪ್ರತಿಷ್ಠೆಗೊಂಡು ಇವತ್ತಿನವರೆಗೆ 8 ಕೋಟಿ ಜನ ಭಾರತೀಯರು, ವಿಶ್ವದ ಜನ ಬಂದು ದರ್ಶನ ತಗೊಂಡಿದ್ದಾರೆ. ಇದನ್ನ ನಮ್ಮ ಕಣ್ಣೆದುರಿಗೆ ನಾವು ನೋಡ್ತಾ ಇದ್ದೀವಿ. ಇವತ್ತು ಮಂದಿರ ಪೂರ್ಣ ಆಗಿದೆ, ಧ್ವಜಾರೋಹಣ ಆಯ್ತು. ಇಡೀ ದೇಶದ ಜನ ಅಯೋಧ್ಯೆಗೆ ಬರ್ತಾರೆ. ಎಲ್ಲ ಜಾತಿಯವರು ಬರ್ತಾರೆ, ಭಾಷೆಯವರು ಬರ್ತಾರೆ, ಪ್ರಾಂತದವರು ಬರ್ತಾರೆ, ಎಲ್ಲಾ ಪಕ್ಷದವರು ಬರ್ತಾರೆ. ಅನೇಕ ಜನ ಆನಂದದ ಭಾಷ್ಪ ಸುರಿಸೋದನ್ನ ನಾನು ಸ್ವಯಂ ನನ್ನ ಕಣ್ಣಿಂದ ನೋಡಿದ್ದೀನಿ. ಜನ ಹೇಳ್ತಾರೆ ನಾವು ಜೀವನದಲ್ಲಿ ಕಲ್ಪನೆನೇ ಮಾಡಿರ್ಲಿಲ್ಲ ರಾಮನ ಜನ್ಮಭೂಮಿಯಲ್ಲಿ ಇಂಥ ಅದ್ಭುತ ಮಂದಿರ ನಿರ್ಮಾಣ ಆಗಬಹುದು ಅಂತ. ಹೇಗೆ ಸಾಧ್ಯ ಆಯ್ತು? ಅದ್ಭುತ ಪರಿವರ್ತನೆ ದೇಶದಲ್ಲಿ ಬಂದಿದೆ. 1947ರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಾವು ಕಾಶ್ಮೀರದ ಪಕ್ಕದಲ್ಲಿದ್ದಂತ ಪಾಕಿಸ್ತಾನದ ಅನೇಕ ಭಾಗ ಕಳ್ಕೊಂಡ್ವಿ, POK ಕಳ್ಕೊಂಡ್ವಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಕಳ್ಕೊಂಡ್ವಿ. ಕಾಶ್ಮೀರಕ್ಕೆ ಅನುಕೂಲ ಮಾಡ್ಕೊಡ್ಲಿಕ್ಕೆ 370ನೇ ವಿಧಿ ತಂದ್ವಿ. ಅದರ ಪರಿಣಾಮ ಏನು? ಬೆಂಗಳೂರಿನ ಗುಪ್ತಾ ಜಮ್ಮು ಕಾಶ್ಮೀರದಲ್ಲಿ ಭೂಮಿ ತಗೊಂಡು ಹೋಟೆಲ್ ಮಾಡೋ ಹಾಗಿರ್ಲಿಲ್ಲ, ಲಾಜಿಂಗ್ ಮಾಡೋ ಹಾಗಿರ್ಲಿಲ್ಲ. ಕಾಶ್ಮೀರದ ಒಬ್ಬಳು ತಾಯಿ, ನಮ್ಮ ತಂಗಿ, ನಮ್ಮ ಅಕ್ಕ ದೇಶದ ಬೇರೆ ಯಾವ್ದಾದ್ರು ಭಾಗದ ಜನರನ್ನ ಮದುವೆ ಆದ್ರೆ ಅವಳಿಗೆ ತನ್ನ ಮತದಾನದ ಹಕ್ಕೆ ಹೊರಟೋಗ್ತಿತ್ತು, ಆಸ್ತಿ ಅಂತೂ ದೂರ ಆಗ್ತಿತ್ತು. ಇದೆಲ್ಲರ ಪರಿಣಾಮವಾಗಿ ಉಗ್ರವಾದ ಬೆಳೆದು 3 ಲಕ್ಷ ಕಾಶ್ಮೀರಿ ಪಂಡಿತರನ್ನ ಅಲ್ಲಿಂದ ಓಡಿಸಲಾಯಿತು. ಭೂಮಿ ಕಳ್ಕೊಂಡು ಬೆಂಗಳೂರಿಗೂ ಬಂದು ನಿರಾಶ್ರಿತರಾಗಿ ನೆಲೆಸಿದ್ದಾರೆ ಅವರು. ಆದ್ರೆ ಇವತ್ತು 100 ವರ್ಷಗಳ ಸಂಘದ ತಪಸ್ಸಿನ ಪರಿಣಾಮ 370ನೇ ವಿಧಿ ಹೊರಟೋಯ್ತು. ವಜ್ರದೇಹಿ ಮಠದ ಸ್ವಾಮೀಜಿಗಳು ಅಲ್ಲಿ ಹೋಗಿ ಭೂಮಿ ತಗೊಂಡು ಗುರುಕುಲ ಪ್ರಾರಂಭ ಮಾಡಬಹುದು. ಅಕ್ಕ ಅಲ್ಲಿ ಹೋಗೊಂದು ಫಿಲ್ಮ್ ಚೇಂಬರ್ ಕಟ್ಟಬಹುದು. ಅಲ್ಲಿ ಹೋಗಿ ನಮ್ಮೂರಿನ ಗುಪ್ತಾ ಭೂಮಿ ತಗೊಂಡು ಹೋಟೆಲ್ ಕಟ್ಟಬಹುದು, ವ್ಯವಸಾಯ ಮಾಡಬಹುದು. ಇಂಥ ಅದ್ಭುತ ಪರಿವರ್ತನೆ ನೀವು ಯಾರಾದ್ರೂ ಕಲ್ಪನೆ ಮಾಡಿದ್ರಾ? ಮಾಡಿದ್ರೋ ಇಲ್ವೋ? ಮಾಡಿರ್ಲಿಲ್ಲ. ಇದೆಲ್ಲವೂ ಸಾಧ್ಯವಾಗಿದ್ದು ಹೇಗೆ? 100 ವರ್ಷ ಶಾಂತವಾಗಿ ಮೌನವಾಗಿ ನಿರಂತರ ತಪಸ್ಸು, ಅದರ ಪರಿಣಾಮ ಇವತ್ತು ಕಾಣಿಸ್ತಾ ಇದೆ. ಇಷ್ಟು ವರ್ಷಗಳವರೆಗೆ ನಮ್ಮ ದೇಶದ ಮೇಲೆ ಎಷ್ಟು ಆಕ್ರಮಣ ನಡೆದಿದೆ. ಕಾಶಿ ದೇವಗುಲದ ಮೇಲೆ ಆಕ್ರಮಣ, ಅಯೋಧ್ಯೆ ರಾಮ ಮಂದಿರದ ಮೇಲೆ 2005ರಲ್ಲಿ ಆಕ್ರಮಣ, ಮುಂಬೈಯ ತಾಜ್ ಹೋಟೆಲ್ ಮೇಲೆ ಆಕ್ರಮಣ, ನಮ್ಮ ಸಂಸತ್ತಿನ ಮೇಲೂ ಆಕ್ರಮಣ, ಅನೇಕ ಸೈನಿಕರನ್ನ ಕೊಂದ್ರು, 3 ಲಕ್ಷ ಜನ ಕಾಶ್ಮೀರದಿಂದ ನಿರಾಶ್ರಿತರಾಗಿ ಓಡಿ ಬರಬೇಕಾಯಿತು. ಇಷ್ಟಾದ್ರೂ ಯಾವುದೇ ಸರ್ಕಾರ ಯಾವ ಗಟ್ಟಿಯಾದಂತ ನಿಲುವನ್ನು ತಗೊಳ್ಳಿಲ್ಲ. ಆದರೆ ಸಂಪೂರ್ಣ ಸಮಾಜದ ಜಾಗೃತಿ ಆಗಿದ್ದರ ಪರಿಣಾಮವಾಗಿ 25 ಜನರ ಸಿಂಧೂರ ಅಳಿಸಿದ್ದಕ್ಕೆ 100 ಜನ ಉಗ್ರಗಾಮಿಗಳ ಮನೆ ಒಳಗಡೆ ನಮ್ಮ ಕ್ಷಿಪಣಿಗಳನ್ನು ನುಗ್ಗಿಸಿ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಅವರೆಲ್ಲರನ್ನ ಅಲ್ಲಾಹನ ಪಾದ ಕಳಿಸಲಾಯಿತು. ಅಂದ್ರೆ ಈ ದೇಶದಲ್ಲೇ ಪರಾಕ್ರಮ ಎದ್ದು ನಿಂತಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಆದ್ರೆ ಇಷ್ಟಕ್ಕೆ ಶಾಂತರಾಗಿ ನಾವೆಲ್ಲ ಮಾಡಿಬಿಟ್ಟಿದೀವಿ ಅನ್ನುವಂತಹ ಸಂತೃಪ್ತಿ ನಮ್ಮ ಮನಸ್ಸಿನಲ್ಲಿ ಬರಬಾರದು. ಸಂಘದ ಕಾರ್ಯ ಸಂಘ ಮಾಡ್ತಾ ಇರುತ್ತೆ. ಈ ಕಾರ್ಯಕ್ಕೆ ಎಷ್ಟೆಷ್ಟು ಸಹಯೋಗ ಸಿಗತ್ತೋ, ಸಹಯೋಗ ಕೊಡ್ಲಿಕ್ಕಾಗುತ್ತೋ ಕೊಡ್ಬೇಕು. ಆದ್ರೆ ನಾವೆಲ್ಲರೂ ಸೇರಿ ರಾಷ್ಟ್ರವನ್ನ ಕಟ್ಟೋದಕ್ಕೆ ಪ್ರಯತ್ನ ಮಾಡಬೇಕು.
100 ವರ್ಷಗಳ ಸಂಘದ ತಪಸ್ಸಿಗೆ ನಮ್ಮೆಲ್ಲರ ಬೆಂಬಲ ಬೇಕು, ನಮ್ಮೆಲ್ಲರ ಸಹಭಾಗಿತ್ವ ಬೇಕು. ಸಹಭಾಗಿತ್ವ ಏನು? ಅದು ಅಂದ್ರೆ ನಾನು ಶಾಂತವಾಗಿ ಕೂಡೋದಿಲ್ಲ. ಇವತ್ತೇನು ಜಾಗೃತ ಸಮಾಜ ಆಗ್ತಾ ಇದೆಯೋ ಇದಕ್ಕೆ ಇನ್ನಷ್ಟು ಶಕ್ತಿ ತುಂಬುತ್ತಾ ಈ ಮಾರ್ಗದಲ್ಲಿ ಸಂಪೂರ್ಣ ಸಮಾಜವನ್ನು ಮುನ್ನಡೆಸೋದಕ್ಕೆ ನನ್ನೆಲ್ಲ ಶಕ್ತಿಯನ್ನ, ಬುದ್ಧಿಯನ್ನ, ಪರಾಕ್ರಮವನ್ನ, ಪರಿಶ್ರಮವನ್ನ ಹಾಕ್ತೀನಿ ಅಂತ ನಿರ್ಧಾರ ಮಾಡಬೇಕು. ಯಾವುದೇ ಒಂದು ದೇಶ ಅದು ಪ್ರಪಂಚದಲ್ಲಿ ಶ್ರೇಷ್ಠ ಸ್ಥಾನವನ್ನು ಗಳಿಸಬೇಕಾದ್ರೆ ಸಮೃದ್ಧಿ ಇದ್ರೆ ಮಾತ್ರ ಬರುತ್ತೆ. ಸಮೃದ್ಧಿ ಬೇಕು. ಇವತ್ತು ರಾಮ ಮಂದಿರ ಆಯ್ತು, ನನ್ನ ದೃಷ್ಟಿಯಲ್ಲಿ ರಾಮರಾಜ್ಯ ನಿರ್ಮಾಣ ಮಾಡಬೇಕು. ರಾಮರಾಜ್ಯದ ಮೊದಲನೆಯ ಸಂಕಲ್ಪ ಸಮೃದ್ಧಿ. ನಾವು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದವರು, ಮುತ್ತು ರತ್ನ ಬಳ್ಳೆಗಳಲ್ಲಿ ಅರದಿ ಮಾರದವರು. ನಾವು ಇಡೀ ಜಗತ್ತಿನ ವ್ಯಾಪಾರಿಗಳು ಆ ವಿಜಯನಗರ ಸಾಮ್ರಾಜ್ಯದ ಹಂಪಿ ರಸ್ತೆ ಮೇಲೆ ವ್ಯಾಪಾರ ಮಾಡ್ತಾ ಇದ್ರು. ಪ್ರಪಂಚ ನಮ್ಮ ಹತ್ರ ಬರ್ತಾ ಇತ್ತು. ಅಂತ ಸಮೃದ್ಧಿಯ ದೇಶ ನಮ್ದು. ಅಂತ ಸಮೃದ್ಧಿ ನಮ್ದು ಆಗ್ಬೇಕು ಅಂತಾದ್ರೆ ಪರಿಶ್ರಮದ ಬದುಕು ನಮ್ದಾಗಬೇಕು. ಕೈ ಕೆಸರಾದ್ರೆ ಬಾಯಿ ಮೊಸರು. ಇವತ್ತು ನಮ್ಮ ಮನೆಗಳಲ್ಲಿ ತಪ್ಪು ಅಭ್ಯಾಸ ಆಗ್ತಾ ಇದೆ. ಕೈ ಕೆಸರಾಗಬಾರದು, ಬಾಯಿಗೆ ಮೊಸರು ಬರಬೇಕು. ಪರಿಶ್ರಮ ಇಲ್ಲದ ಬದುಕಿಗೆ ಯಾವುದೇ ಅರ್ಥ ಇಲ್ಲ. ಅದು ಭ್ರಷ್ಟ ಬದುಕು. ಅದು ಪರಿಶ್ರಮದ ಬದುಕು. ಅದು ರಾಮನ ಬದುಕು, ಕೃಷ್ಣನ ಬದುಕು, ಶಿವಾಜಿಯ ಬದುಕು. ಅದು ಅಣ್ಣ ಬಸವಣ್ಣನ, ಕೆಂಪೇಗೌಡನ ಬದುಕು. ಅದು ಅಂತ ಬದುಕು ನಮ್ಮದಾಗಬೇಕು. ಪರಿಶ್ರಮದಿಂದ ಸಮೃದ್ಧಿಯನ್ನು ಗಳಿಸ್ತೀವಿ ಅಂತ ನಿಶ್ಚಯ ಮಾಡಬೇಕು. ಬರೀ ಸಮೃದ್ಧಿ ಇದ್ರೆ ಸಾಲದು, ಪರಾಕ್ರಮನೂ ಬೇಕು, ಶಕ್ತಿಯ ಆರಾಧನೆಯನ್ನು ನಡಿಬೇಕು. ಅದರ ಜೊತೆಗೆ ದೇಶ ಮುನ್ನಡೆಸಬೇಕು ಅಂತಾದ್ರೆ ಒಂದು ದೇಶಕ್ಕೆ ಸ್ವತ್ವದ ಜಾಗೃತಿ ಆಗ್ಬೇಕು. ಸ್ವತ್ವ ಅಂದ್ರೆ ನಾನು ಹಿಂದೂ ಅಂದ್ರೆ ನಾನು ಯಾರು, ನನ್ನ ಪರಂಪರೆ ಏನು, ನನ್ನ ಸಂಸ್ಕೃತಿ ಏನು ಅನ್ನುವ ಭಾವವನ್ನು ಇಡೀ ಸಮಾಜದಲ್ಲಿ ಬೆಳೆಸಬೇಕು. ನಾನು ಹಿಂದೂ, ನನ್ನೊಂದು ಹಿಂದೂ ಪರಂಪರೆ ಇದೆ, ರಾಮನ, ಕೃಷ್ಣನ, ಬಸವೇಶ್ವರರ ಪರಂಪರೆ ನಂದು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಬರಬೇಕು. ಬರೀ ನಮ್ಮಲ್ಲಿ ಬಂದ್ರೆ ಸಾಲದು, ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು. ನಮ್ಮ ಮಕ್ಕಳು ರಾಮನ ಗುಣವನ್ನು ಆರಾಧನೆ ಮಾಡೋದಲ್ಲ, ರಾಮನಂತೆ ನಡೆಯುವ ಪ್ರಯತ್ನ ಮಾಡಬೇಕು. ನಮ್ಮ ಅಯೋಧ್ಯೆಯಲ್ಲಿ ಒಂದು ಹಾಡನ್ನು ಹೇಳ್ತಾರೆ, ಗಂಡ ಇದ್ರೆ ರಾಮನಂತೆ ರಾಘವನಂತೆ ಇರಬೇಕು, ಮಗ ಇದ್ರೆ ಲವಕುಶನಂತೆ ಇರಬೇಕು, ಸೋದರ ಇದ್ರೆ ಲಕ್ಷ್ಮಣನಂತೆ ಇರಬೇಕು. ಪ್ರೀತಿಯ ಸೋದರನ ಭಾವ ಇರಬೇಕಾದ್ರೆ ಭರತನಂತೆ ಇರಬೇಕು. ಭಕ್ತಿಯ ಭಾವ ಬರಬೇಕು ಅಂದ್ರೆ ಹನುಮಂತನಂತೆ ಇರಬೇಕು. ಹೆಂಡತಿ ಇರಬೇಕು ಅಂದ್ರೆ ಸೀತೆಯಂತೆ ಇರಬೇಕು. ಹಾಡಿದೆ. ಆ ಹಾಡನ್ನ ಕೇವಲ ಹೇಳೋದಲ್ಲ, ಬದುಕಬೇಕು. ಇವತ್ತು ಹಿಂದೂ ತಮ್ಮ ಮಕ್ಕಳಿಗೆ ಸಂಸ್ಕಾರ ನಾವು ಕೊಡ್ತಾ ಇದೀವ. ಇಡೀ ಜಗತ್ತಿನಾದ್ಯಂತ ಹಿಂದೂ ಹೋಗ್ಬೇಕು. ಅಮೆರಿಕಕ್ಕೆ ಹೋಗ್ಲಿ, ಇಂಗ್ಲೆಂಡಿಗೆ ಹೋಗ್ಲಿ, ಜಪಾನಿಗೆ ಹೋಗ್ಲಿ, ಜರ್ಮನಿಗೆ ಹೋಗ್ಲಿ, ಪ್ರಪಂಚದ ಮೂಲೆ ಮೂಲೆಗಳಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿಯೋ ಯಾವುದೋ ರೀತಿಯಲ್ಲೂ ಹೋಗ್ಲಿ. ಆದ್ರೆ ಹೋಗುವಾಗ ಭಾರತದ ಸಂಸ್ಕೃತಿಯನ್ನ ತಿಳ್ಕೊಂಡು, ರಾಮನ ಬದುಕನ್ನ, ಕೃಷ್ಣನ ಬದುಕನ್ನ, ನಮ್ಮ ದೇಶದ ಮಹಾಪುರುಷರ ಬದುಕನ್ನ, ಭಾರತೀಯ ಸಂಸ್ಕೃತಿಯನ್ನ ತಿಳ್ಕೊಂಡು ಅಲ್ಲಿ ಹೋಗ್ಬೇಕು, ಅದರಂತೆ ವ್ಯವಹರಿಸಬೇಕು. ಅಂತ ಸಂಸ್ಕೃತಿ ನಮ್ಮ ಮಕ್ಕಳಿಗೆ ಬರಬೇಕು ಅಂತಾದ್ರೆ ನಾವು ಮನೆಯಲ್ಲಿ ಒಟ್ಟಿಗೆ ಸೇರಿ ಮಕ್ಕಳೊಂದಿಗೆ ಈ ವಿಷಯವನ್ನು ಚರ್ಚೆ ಮಾಡ್ತೀವ, ವಾರಕ್ಕೊಮ್ಮೆ ಸತ್ಸಂಗ ಮಾಡ್ತೀವ, ಮಕ್ಕಳ ಬಗ್ಗೆ ಸ್ವಲ್ಪ ಸಮಯ ಕೊಡ್ತೀವ, ಯೋಚನೆ ಮಾಡ್ಬೇಕು. ಹೀಗಾಗಿ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡುವ ಜವಾಬ್ದಾರಿ ನಮ್ದು ಅಂತ ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ, ಯಾವ ಸಮಾಜದಲ್ಲಿ ಏಕತೆ ಇಲ್ವೋ ಆ ಸಮಾಜ ಮುನ್ನಡೆಯೋದಿಲ್ಲ. ಏಕತೆ ಬರೋದು ಹೇಗೆ? 5 ಜನ ಅಣ್ಣ ತಮ್ಮಂದಿರಿದ್ರೆ ಅವರಲ್ಲಿ ಭೇದ ಭಾವ ಇದ್ರೆ ಹೇಗೆ ಏಕತೆ ಬರುತ್ತೆ? ನಮ್ಮ ಸಮಾಜದಲ್ಲಿ ಬೆಂಗಳೂರಿನಲ್ಲಿ ಇಲ್ಲ, ಆದ್ರೆ ಇವತ್ತಿಗೂ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಅನೇಕ ಹಳ್ಳಿಗಳಲ್ಲಿ ಕೆಲವು ಜಾತಿಗಳಲ್ಲಿ ಹುಟ್ಟಿದವರಿಗೆ ಇವತ್ತಿಗೂ ಮಂದಿರ ಪ್ರವೇಶ ಇಲ್ಲ. ಅವ್ರು ಯಾಕೆ ಹಿಂದೂವಾಗಿ ಉಳಿತಾರೆ? ಹೀಗಾಗಿ ಹಿಂದೂ ಸಮಾಜದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಯಾವುದೇ ಜಾತಿಗೆ ಸೇರಿರ್ಲಿ, ಯಾವುದೇ ಭಾಷೆಗೆ ಸೇರಿರ್ಲಿ, ಅವನು ನನ್ನ ರಕ್ತದ ರಕ್ತ, ನನ್ನ ಮಾಂಸದ ಮಾಂಸ, ಅವನು ನನ್ನ ಬಂಧು ಅನ್ನುವ ಏಕತೆಯ ಭಾವ ಇಡೀ ಸಮಾಜದಲ್ಲಿ ಯಾವುದೇ ಭೇದ ಭಾವ ಇಲ್ಲದ ರೀತಿಯಲ್ಲಿ ನಮ್ಮ ಮಕ್ಕಳನ್ನ, ನಮ್ಮ ಮನೆಯ ಪರಿವಾರದವರನ್ನ ಅನುಸೂಚಿತ ಸಮಾಜದ ಮನೆ ಕರ್ಕೊಂಡು ಹೋಗ್ತೀವ, ಅವ್ರ ಮಕ್ಕಳನ್ನ ನಮ್ಮನೆ ಕರಿತೀವ. ಸಮಾಜದಲ್ಲಿರುವಂತಹ ಈ ಭೇದ ಭಾವವನ್ನು ತೊಲಗಿಸಬೇಕು, ಒಂದಾಗಿ ಕೆಲಸ ಮಾಡಬೇಕು. ಇನ್ನು ಮೂರನೇದಾಗಿ, ಇದು ನಮ್ದೊಂದು ಪ್ರಕೃತಿ. ಈ ಭೂಮಿ ತಾಯಿ ನಮ್ಮೆಲ್ಲರನ್ನ ಸಂರಕ್ಷಣೆ ಮಾಡ್ತಾ ಇದ್ದಾಳೆ. ಈ ಭೂಮಿಯ ಬಗ್ಗೆ ಕಾಳಜಿ ನಮ್ದಿರ್ಬೇಕು. ನಾವು ಪರಿಸರದ ಸಂರಕ್ಷಣೆ ಮಾಡುವ ಸಾಮರ್ಥ್ಯ ನಮ್ಮ ಹತ್ರ ಇಲ್ಲ. ತಾಯಿ ಒಂದ್ಸಲ ಗುಡುಗಿದ್ರೆ, ಭೂಕಂಪ ಆದ್ರೆ 1000 ಜನ ಹೋಗ್ಬಿಡ್ತಾರೆ. ಹೀಗಾಗಿ ಈ ತಾಯಿಯನ್ನ ಸಂತುಷ್ಟಗೊಳಿಸುವ, ತಾಯಿಗೆ ತಕ್ಕ ಮಗನಾಗುವ ಪ್ರಯತ್ನ ಮಾಡಬೇಕು. ಅದು ಹೇಗೆ ಸಾಧ್ಯ? ಕಡಿಮೆ ನೀರನ್ನು ಬಳಸೋದು, ಪ್ಲಾಸ್ಟಿಕ್ ಉಪಯೋಗಿಸದೇ ಇರೋದು, ರಾಸಾಯನಿಕವನ್ನು ಹಾಕಿ ಈ ಭೂಮಿಯನ್ನು ಹಾಳು ಮಾಡದೇ ಇರೋದು, ಕೇವಲ ಗೋವಿನ ಪೂಜೆ ಮಾಡೋದಲ್ಲ, ಅದರ ಬದಲಾಗಿ ನಾನು ಹಸುವಿನ ಹಾಲನ್ನೇ ಕುಡಿತೀನಿ, ಅದಕ್ಕೆ ಬೇಕಾದ್ರೆ 100-150 ರೂಪಾಯಿ ಕೊಡ್ತೀನಿ, ಸಾಧ್ಯ ಆದ್ರೆ ನಮ್ಮ ಮನೇಲಿ ಒಂದು ಹಸುವನ್ನ ಸಾಕ್ತೀನಿ, ಹಸುವಿನ ಆ ಸಗಣಿ ಮೂತ್ರದ ಮೂಲಕ ಈ ಭೂಮಿಯ ಸತ್ವವನ್ನ ಜಾಸ್ತಿ ಮಾಡ್ತೀನಿ ಅನ್ನುವ ಪ್ರಯತ್ನವನ್ನ ನಾವೆಲ್ಲರೂ ಮಾಡಿದಾಗ ಆಗ ಈ ಭೂಮಿಗೆ ನಮ್ಮ ಬಗ್ಗೆ ಪ್ರೀತಿ ಬಂದು ಭೂಕಂಪ ನಿಲ್ಲತ್ತೆ. ಅದರ ಪರಿಣಾಮವಾಗಿ ಇದೇ ಭೂಮಿ ಸುಜಲಾಂ ಸುಫಲಾಂ ಆಗಿ
ನಮಗೆ ಶಕ್ತಿಯನ್ನು ಕೊಡ್ತಾಳೆ ಅಂತ ಕಾರ್ಯ ನಮ್ಮಿಂದ ಆಗಬೇಕು. ಯಾವುದೇ ಒಂದು ದೇಶ ಮುನ್ನಡಿಬೇಕಾದ್ರೆ ಅದಕ್ಕೆ ಸ್ವದೇಶಿ ಸ್ವಾಭಿಮಾನ ಬೇಕು. ಯಾರಿಗೆ ಸ್ವಾಭಿಮಾನ ಇಲ್ಲವೋ ಅವರ ಬದುಕು ಎಂತದ್ದು? ಇಸ್ರೇಲ್ 2000 ವರ್ಷಗಳ ವರೆಗೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಹರಿದಂಚೋಗಿತ್ತು. ತನ್ನ ನಾಡನ್ನ ಪಡ್ಕೊಂಡ ನಂತರ ಮರೆತು ಹೋಗಿದ್ದಂತ ತನ್ನ ಭಾಷೆಯನ್ನ ಕಲಿತರು. ಇವತ್ತು ಯಾರಿಗಾದ್ರೂ ಇಸ್ರೇಲ್ಗೆ ಹೋಗಿ PhD ಪಡ್ಕೋಬೇಕು ಅಂದ್ರೆ ಹಿಬ್ರು ಭಾಷೆಯಲ್ಲಿ ಬರೆದ್ರೆ PhD ಸಿಗೋದು. ಆದ್ರೆ ಭಾರತದಲ್ಲಿ ಹಂಗಿಲ್ಲ, ಇಂಗ್ಲಿಷ್ ಅಲ್ಲಿ ಬರೆದ್ರು PhD ಸಿಗತ್ತೆ. ಕೆಲವರು ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಬರೆದ್ರೂ PhD ಸಿಗತ್ತೆ. ಇಷ್ಟು ನಮ್ಮ ಪರಕೀಯ ವ್ಯಾಮೋಹ. ನಮ್ಮ ಹಸ್ತಾಕ್ಷರನು ಇಂಗ್ಲಿಷು. ನಮ್ಮ ಭಾಷೆಯಲ್ಲಿ ತಮಿಳಿನಲ್ಲಿ, ಹಿಂದಿಯಲ್ಲಿ, ಕನ್ನಡದಲ್ಲಿ ಸಹಿ ಹಾಕಿದ್ರೆ ಬ್ಯಾಂಕ್ನವ್ರು ತಗೋತಾರ ಇಲ್ಲೋ? ತಗೋತಾರೆ. ಆದ್ರೆ ನಮ್ಮ ಸಹಿನೂ ಇಂಗ್ಲಿಷ್. ನಮಗೆ ಎಲ್ಲ ಪರಕೀಯ. ಈ ವ್ಯಾಮೋಹವನ್ನು ತೊರೆದು ಸ್ವದೇಶಿ ಸ್ವಾಭಿಮಾನದ ಬದುಕು ನಮ್ಮದಾಗಬೇಕು. ದೇಶದ ಹಿತಕ್ಕಾಗಿ ಬದುಕುವ ಸಂಕಲ್ಪ ನಮ್ಮದಾಗಬೇಕು. ದೇಶಕ್ಕೆ ಹೆಸರು ಬೇಕು ಅಂತಾದ್ರೆ ಬೆಂಗಳೂರಿನ ರಸ್ತೆ ಮೇಲೆ ಎಲ್ಲಿ ಬೇಕಾದ್ರೆ ಉಗುಳೋದು, ಎಲ್ಲಿ ಬೇಕಾದಲ್ಲಿ ಕಸ ಹಾಕೋದು, ಎಲ್ಲಿ ಬೇಕಾದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದು, ಯಾರ ಜೊತೆಗೂ ಹೇಗೆ ಬೇಕಾದ್ರೂ ಮಾತಾಡೋದು, ಪೊಲೀಸರಿದ್ದಾಗ ಮಾತ್ರ ರಸ್ತೆಯಲ್ಲಿ ಎಲ್ಲ ನಿಯಮ ಪಾಲನೆ ಮಾಡೋದು, ಈ ಭ್ರಷ್ಟಾಚಾರದ ಬದುಕಿನಿಂದ ಹೊರಗೆ ಬಂದು ನಿಜವಾದ ಅರ್ಥದಲ್ಲಿ ನನ್ನ ಒಂದೊಂದು ವ್ಯವಹಾರ ಪ್ರಪಂಚದ ಜನರನ್ನ ಭಾರತದ ಕಡೆಗೆ ಆಕರ್ಷಣೆ ಮಾಡುವಷ್ಟು ಉತ್ತಮ ವ್ಯವಹಾರ ನಂದಾಗಬೇಕು. ಕಸ ಹಾಕೋದಾದ್ರೆ ಕಸದ ಬುಟ್ಟಿಗೆ ಹಾಕ್ತೀನಿ. ಉಗುಳಬೇಕು ಅಂತಾದ್ರೆ ಎಲ್ಲಿ ಉಗುಳಬೇಕು ಅಲ್ಲಿ ಉಗುಳ್ತೀನಿ. ಎಲ್ಲಿ ಬೇಕಾದ್ರೆ ಹೊಲಸು ಮಾಡೋದಿಲ್ಲ. ನಾನು ಜನರ ಜೊತೆಗೆ ಉತ್ತಮ ವ್ಯವಹಾರ ಮಾಡ್ತೀನಿ. ರಸ್ತೆಯ ನಿಯಮವನ್ನ ಪಾಲನೆ ಮಾಡ್ತೀನಿ. 5 ವರ್ಷ ಬೈದು ವೋಟ್ ಹಾಕುವಾಗ ಮನೇಲಿ ಕೂಡುವ ಕೆಟ್ಟ ಮತದಾರ ನಾನಾಗೋದಿಲ್ಲ. ಅದರ ಬದಲಾಗಿ ಮತದಾನ ನನ್ನ ಹಕ್ಕು, ನನ್ನ ಕರ್ತವ್ಯ ಅಂತ ಅನ್ಕೊಂಡು ಯಾರನ್ನ ದೇಶದ ಅಧಿಕಾರದ ಸ್ಥಾನದಲ್ಲಿ ಕೂಡಿಸ್ಬೇಕೋ ಅವರನ್ನ ಕೂಡಿಸ್ಲಿಕ್ಕೆ ನಾನು ಮತ ಹಾಕಿಯೇ ಹಾಕ್ತೀನಿ ಅನ್ನುವ ಸಂಕಲ್ಪ, ಎಲ್ಲ ನಿಯಮಗಳನ್ನ ಪಾಲನೆ ಮಾಡುವ ಸಂಕಲ್ಪ, ಟ್ಯಾಕ್ಸ್ ಕಟ್ಟುವ ಸಂಕಲ್ಪ, ದೇಶದ ಅಭಿವೃದ್ಧಿಗಾಗಿ ನನ್ನ ಕೊಡುಗೆಯನ್ನು ಕೊಡುವ ಸಂಕಲ್ಪ. ಈ ರೀತಿ ಮಾಡಿದಾಗ ಭಾರತ ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂತ ಸಾಮರ್ಥ್ಯವನ್ನು ಪಡ್ಕೊಳ್ಳುತ್ತೆ. ಆ ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕು. ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ. ನಾವು ಒಳ್ಳೆಯವರಲ್ವ? ಎಂಥ ಒಳ್ಳೆಯವರು. ಜಗತ್ತು ಕೊರೋನಾ ಪೀಡಿತರಾದಾಗ ಭಾರತದ ನೆಲದಲ್ಲಿ ತಯಾರಾದಂತ ಇಂಜೆಕ್ಷನ್ ಅನ್ನ ಪ್ರಪಂಚಕ್ಕೆ ವಿತರಣೆ ಮಾಡಿದ್ವಿ ನಾವು. ವಸುಧಾ ಏವ ಕುಟುಂಬಕಂ, ಇದು ನಮ್ಮ ಇಚ್ಛೆ. ಭಾರತದ ಅನೇಕ ಸಂತರು ಇವತ್ತು ಜಗತ್ತಿನಾದ್ಯಂತ ಹೋಗ್ತಾರೆ. ಅಲ್ಲಿ ಹೋಗಿ ಭಾರತದ ಸಂಸ್ಕೃತಿಯನ್ನು ಬಿತ್ತುತ್ತಾರೆ. ಜನ ನಮ್ಮ ಕಡೆ ನೋಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ನಿಜವಾದ ಅರ್ಥದಲ್ಲಿ ಉತ್ತಮ, ಒಳ್ಳೆಯ, ನಿಜವಾದ, ನ್ಯಾಯಯುತವಾದ, ಧರ್ಮಯುತವಾದ ಮಾರ್ಗದಲ್ಲಿ ನಡೆಯುವಂತಹ ಸುಸಂಸ್ಕೃತ, ಸಾಮರ್ಥ್ಯಶಾಲಿ, ಸಂಘಟಿತ ಹಿಂದೂ ಸಮಾಜವಾಗಿ ಬದುಕುವ ಸಂಕಲ್ಪವನ್ನು ಮಾಡಬೇಕು. ನಾವೆಲ್ಲರೂ ಈ ಕಾರ್ಯವನ್ನ ಇದು ನನ್ನ ಜೀವನದ ವ್ಯವಹಾರ ಅಂತ ಅಂದ್ಕೊಂಡು ಮಾಡ್ಲಿಕ್ಕೆ ಶುರು ಮಾಡಿದರೆ ಆಗ ಪ್ರಪಂಚದಲ್ಲಿ ಎಲ್ಲೇ ಹೋಗಲಿ ಭಾರತಕ್ಕೊಂದು ಗೌರವ ಸಿಗತ್ತೆ. ಅಂತ ಕಾರ್ಯ ನಮ್ಮಿಂದ ಆಗಲಿ. ಈ ಹಿಂದೂ ಸಮಾಜೋತ್ಸವ ಅದಕ್ಕೆ ಪ್ರೇರಣೆ ಆಗಲಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಂಡು ಶಾಂತವಾಗಿ ಆಲಿಸಿದಂಥ ತಮ್ಮೆಲ್ಲರಿಗೂ, ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಆಯೋಜನಾ ಸಮಿತಿಯವರಿಗೂ, ಇಲ್ಲಿಗೆ ಒಬ್ರು ತಮಿಳಿನಿಂದ ಮಾತಾಡ್ಲಿಕ್ಕೆ ಬರಬೇಕಾಗಿತ್ತು, ಅವರನ್ನು ನಾನಂತೂ ತುಂಬಕ್ಕೆ ಸಾಧ್ಯ ಇಲ್ಲ. ಆದರೆ ವಿಚಾರದಿಂದ ಅವರನ್ನು ತುಂಬುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಪುಟ್ಟ ಪ್ರಯತ್ನ ನಂದು. ಅಯೋಧ್ಯೆಗೆ ಬನ್ನಿ. ರಾಮನ ದೇವಸ್ಥಾನದಲ್ಲಿ ನಾವು ರಾಮ ಮಂದಿರ ಮಾತ್ರ ಕಟ್ಟಿಲ್ಲ, ಅದರ ಜೊತೆಗೆ ಸಾಮರಸ್ಯದ ಸಂಕೇತವಾಗಿ ವಾಲ್ಮೀಕಿ ಮಂದಿರವನ್ನು ಕಟ್ಟಿದ್ದೀವಿ. ನಿಷಾದ್ ರಾಜ್ ಗುಹಾ ಯಾರು ಗಂಗೆಯನ್ನು ದಾಟಿಸಿದ್ರೋ ಆತನ ಮಂದಿರವನ್ನು ಕಟ್ಟಿದ್ದೀವಿ. ಪ್ರತಿನಿತ್ಯ ರಾಮನ ಬರುವಿಗಾಗಿ ಆ ವನವಾಸಿ ಮಹಿಳೆ ತಾಯಿ ಶಬರಿ ಪುಷ್ಪವನ್ನು ಆರಿಸಿ ಶೃಂಗಾರ ಮಾಡ್ತಾ ವರ್ಷಾನುಗಟ್ಲೆ ಕಾಯ್ತಾ ಇದ್ಲು. ಅಂತಹ ತಾಯಿ ಶಬರಿ ಮಂದಿರವನ್ನು ಕಟ್ಟಿದ್ದೀವಿ. ರಾಮನಿಂದ ಉದ್ಧಾರವಾದಂತಹ ತಾಯಿ ಅಹಲ್ಯ ಮಂದಿರವನ್ನು ಕಟ್ಟಿದ್ದೀವಿ. ಹೀಗೆ ಸಾಮರಸ್ಯದ ಸಂಕೇತವಾಗಿ ತ್ಯಾಗದ
ಪರಂಪರೆಯ ಶ್ರೇಷ್ಠ ಮಾದರಿಯಾಗಿ ರಾಮ ಮಂದಿರ ಇದೆ. ಇಡೀ ರಾಮ ಮಂದಿರ ಅಂದ್ರೆ ಅದು ಕೇವಲ ಒಂದು ರಾಮನ ಮಂದಿರವಲ್ಲ, ಅದೊಂದು ರಾಷ್ಟ್ರ ಮಂದಿರ. ಆ ಮಂದಿರಕ್ಕೆ ತಾವೆಲ್ಲರೂ ಪರಿವಾರ ಸಮೇತರಾಗಿ ಬರಬೇಕು ಅಂತ ತಮ್ಮೆಲ್ಲರಲ್ಲಿ ಮತ್ತೆ ಮತ್ತೆ ಬರಬೇಕು. ರಾಮನ ಮಾರ್ಗದಲ್ಲಿ ನಡೆಯುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕು ಅಂತ ವಿನಂತಿ ಮಾಡ್ತಾ ನಾನು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಜೈ ಶ್ರೀರಾಮ್.